ಏನಾಯ್ತು ಸರೋಜಾದೇವಿ? ಮೊಬೈಲ್ ಕೊಡಿಲ್ಲಿ. ಏನಿದೆಲ್ಲ? ಏನೋ ಇದು? ಯಾಕೋ ಹೀಗಾಗ್ತಿದೆ? ಏನಂತ ಗೊತ್ತಿಲ್ಲ ಅಕ್ಕ. ಅಭಿ ಹೆಲ್ತ್ ಕಂಡೀಷನ್ಗೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ ಹೇಗೋ ಪ್ರೆಸ್ ರಿಪೋರ್ಟರ್ ಕೈಗೆ ಸಿಕ್ಕಿದೆ. ಅವನು ಅದನ್ನೇ ದೊಡ್ಡ ಸೆನ್ಸೇಷನ್ ನ್ಯೂಸ್ ಆಗಿ ಹಾಕಿದ್ದಾನೆ. ಯಾರು ಕೊಟ್ರು ಅಂತಾನೆ ಗೊತ್ತಿಲ್ಲ ಅಕ್ಕ. ಏನ್ರಿ ಇದೆಲ್ಲ? ಆ ರಾಸ್ಕಲ್ ನನ್ನ ಇಮೇಜ್ನೇ ಹಾಳು ಮಾಡ್ದ. ಬೇಕು ಅಂತಾನೆ ನನ್ನ ಹೆಸರು ಹಾಳು ಮಾಡೋದಕ್ಕೆ ಈ ನ್ಯೂಸ್ ಹಾಕಿದ್ದಾನೆ. ಅವನ ಎದುರಾಕೊಳ್ಳೋದು ಬೇಡ ಅಂತ ನಾನು ಅವತ್ತೇ ಹೇಳಿದೆ ಅಕ್ಕ. ನೀನು ಯೋಚನೆ ಮಾಡಬೇಡ. ಅವನು ಎಲ್ಲಿದ್ದಾನಂತ ಹುಡುಕಿ ಅವನಿಗೊಂದು ಗತಿ ಕಾಣಿಸ್ತೀನಿ. ತೋರ್ಸಿ. ಅಯ್ಯಯ್ಯೋ, ಮಾನಸಿಕ ಸ್ಥಿತಿ ಸರಿ ಇಲ್ಲದ ಮಗನಿಗೋಸ್ಕರ ಹೋರಾಡ್ತಿರೋ ಸರೋಜಾದೇವಿ. ಅದ್ಕೆ ನಿಮ್ ಮೇಲೆ ಸ್ವಲ್ಪನೂ ಭಯ ಇಲ್ದೆ ಬರ್ದಿದ್ದಾನೆ. ಇದನ್ ನೋಡ್ತಿದ್ರೆ ನನ್ ಮನ್ಸಿಗೆ ಚುಚ್ದಂಗಾಗ್ತಿದೆ. ಅದ್ಕೆ ನಿನಗ ಚುಚ್ಚದಂಗಾಗ್ತಿದ್ಯಾ? ಖುಷಿ ಆಗ್ತಿರ್ಬೇಕಲ್ವಾ? ಅಯ್ಯಯ್ಯೋ, ತಪ್ಪು 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 ತಪ್ಪು. ಏನ್ ಅದ್ಕೆ ನನ್ ಬಗ್ಗೆ ಈ ತರ ಹೇಳ್ತಿದ್ದೀರಾ? ಬಿಡದನ್ನ. ಅವಳ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ಯಾ? ಅಕ್ಕ, ಅಭಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಸರೋಜಾದೇವಿಯ ಪೂರ್ತಿ ಆಸ್ತಿಗೆ ಮುಂದೆ ಯಾರು ವಾರಸ್ದಾರ ಅಂತ ಒಂದು ಹೊಸ ಪ್ರಾಬ್ಲಮ್ನ ಬೇರೆ ಆ ಪ್ರೆಸ್ ರಿಪೋರ್ಟರ್ ಈಗ ಕ್ರಿಯೇಟ್ ಮಾಡಿದನಕ್ಕ. ಹೌ ಡೇರ್ ಹಿ! ಅವನನ್ನ ಸರೋಜಾದೇವಿ, ಏಯ್, ಯಾಕೆ ಇಬ್ರು ಸೇರ್ಕೊಂಡು ಇವಳಿಗೆ ಹೀಗೆ ಟೆನ್ಷನ್ ಕೊಡ್ತಿದ್ದೀರಾ? ಸ್ವಲ್ಪ ಹೊತ್ತು ಸುಮ್ಮನೆ ಇರೋಕ್ಕಾಗಲ್ವಾ? ಡಾಕ್ಟರ್, ಅಭಿ ಅವರಿಗೆ ಪ್ರಜ್ಞೆ ಬಂದಿದೆ. ಥ್ಯಾಂಕ್ ಯು. ರಿಪೋರ್ಟ್ ಎಲ್ಲ ನೋಡಿದ್ರೆ ಅಭಿ ಈಗ ನಾರ್ಮಲ್ ಆಗಿ ಇದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. BP ಸ್ವಲ್ಪ ಜಾಸ್ತಿ ಇದೆ ಮೇಡಮ್. ಅದು ನಾರ್ಮಲ್ ಆದ್ಮೇಲೆ ನೀವು ಅಭಿನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ಬೋದು. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಇನ್ನೊಂದು ಮುಖ್ಯವಾದ ವಿಷಯ, ಅವ್ರಿಗೆ ಟೆನ್ಷನ್ ಸ್ಟ್ರೆಸ್ ಆಗದೆ ಇರೋ ಹಾಗೆ ಹುಷಾರಾಗಿ ನೋಡ್ಕೊಳ್ಳಿ. ಹಾ, ಸರಿ. ಅವ್ರಿಗೆ ಟೆನ್ಷನ್ ಆಗುವಂತ ಯಾವುದೇ ವಿಷಯನೂ ಅವ್ರ ಹತ್ರ ಹೇಳ್ಬಾರ್ದು. ಮತ್ತೆ ಇಂಥದ್ದೇನಾದ್ರೂ ಘಟನೆ ಆದರೆ ಅವರು ಸೀರಿಯಸ್ ಕಂಡೀಷನ್ಗೆ ಹೋಗೋ ಚಾನ್ಸಸ್ ಇದೆ. ಅಯ್ಯಯ್ಯೋ, ಇಲ್ಲ ಡಾಕ್ಟರ್. ಇನ್ಮೇಲೆ ನಾನು ತುಂಬಾ ಹುಷಾರಾಗಿ ನೋಡ್ಕೋತೀನಿ. ಅವ್ರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಾಗಿದೆ. ನೀವು ಹೋಗಿ ನೋಡ್ಬೋದು. ಸ್ವಲ್ಪ ಹೊತ್ತಾದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ. ಟೇಕ್ ಕೇರ್. ಸರಿ ಡಾಕ್ಟರ್. ಬನ್ನಿ ಹೋಗೋಣ. ನಡಿ. ಅಭಿ, ನಿನ್ ಜೀವನದಲ್ಲಿ ಮಾತ್ರ ಯಾಕೋ ಹೀಗೆಲ್ಲ ಆಗ್ತಿದೆ? ನೀನ್ ಚೆನ್ನಾಗಿರ್ಬೇಕು ಅಂತಾನೆ ನಾನು ಇದೆಲ್ಲ ಮಾಡ್ತಿರೋದು. ಆದ್ರೆ ಯಾಕೋ ಹೀಗಾಗ್ತಿದೆ? ಹೆದರೋ ಅಂತದ್ದು ಏನೂ ಆಗಿಲ್ಲ, ಚಿಕ್ಕ ಗಾಯ. ಆದಷ್ಟು ಬೇಗ ಎಲ್ಲ ಸರಿಯಾಗುತ್ತೆ ಸರೋಜಾದೇವಿ. ಅಕ್ಕ, ಡಾಕ್ಟರ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ವಾ? ಅಭಿ ಬೇಗ ಗುಣ ಆಗ್ತಾನೆ ಅಕ್ಕ. ನೀನ್ ಅಳ್ಬೇಡ ಅಕ್ಕ. ಇಲ್ಲ ರಾಮು, ಇವನಿಗೆ ಮಾತ್ರ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಿದೆ. ಮೀಡಿಯಾದಲ್ಲಿ ತಪ್ಪಾಗಿ ನ್ಯೂಸ್ ಬರುತ್ತೆ. ಇವನು ಅಮಾಯಕ ಆಗಿರೋದ್ರಿಂದ ಎಲ್ಲರೂ ಇವನ್ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ. ನನ್ನ ಮಗನ ಯಾವ ಥರ ಇಂಥ ಕೆಟ್ಟ ಜನಗಳಿಂದ ಕಾಪಾಡ್ಕೊಳ್ಳೋದು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಸರೋಜಾದೇವಿ, ನೀನ್ ಧೈರ್ಯವಾಗಿದ್ರೆ ತಾನೇ ಅಭಿಗೊಂದು ಒಳ್ಳೆ ಬದುಕನ್ನ ಕಟ್ಟೋಕ್ಕಾಗೋದು. ಎಸ್, ನಾನು ಧೈರ್ಯವಾಗಿರ್ಬೇಕು, ಅಳಬಾರ್ದು. ನನ್ನ ಮಗನ್ನ ಮತ್ತೆ ನಾನು ಹಳೆ ಅಭಿಯಾಗಿ ನೋಡ್ಬೇಕು. ಖಂಡಿತ ನೋಡ್ತೀನಿ. May I come in, sir? Yes.